ಕಾರ್ಕಳದಲ್ಲಿ ಜೈನ ಅರಸರ ಊರಿದು. ವೀರಪಾಂಡ್ಯ ಭೈರವರಾಜರು ಸ್ಥಾಪನೆ ಮಾಡಿದಂಥ ಭಗವಾನ್ ಬಾಹುಬಲಿ ಸ್ವಾಮಿ ಬೆಟ್ಟದ ಮೇಲೆ 42 ಅಡಿ ಎತ್ತರದ ಬಾಹುಬಲಿ ಸ್ವಾಮಿಯನ್ನು ವೀರಪಾಂಡ್ಯ ಭೈರವರಾಜರು ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿ ಅದರ ಬೆಟ್ಟದ ಎದುರುಗಡೆ ಚತುರ್ಮುಖ ಬಸದಿ ಅರಾಮಲ್ಲಿ ಮುನೀಶ್ವರನಾಥ ಸ್ವಾಮಿಯ ಜಿನಮಂದಿರವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. 4 ದಿಕ್ಕಿ ಇದೆ. ಆನಂತರ ಅನಂತ ಪದ್ಮನಾಭ ದೇವಸ್ಥಾನ, ಅದು ನಿಜವಾದ ಜೈನ ಜಿನಮಂದಿರ. ಕಾರಣಾಂತರಗಳಿಂದ ಶೃಂಗೇರಿಯಿಂದ ಶ್ರೀಗಳು ಬಂದಾಗ ಕೃಷ್ಣನ ವಿಗ್ರಹ ದೇವಸ್ಥಾನ ಇಲ್ಲದೇ ಇರೋದನ್ನು ಆಹಾರ ಮಾಡೋದಿಲ್ಲ ಅಂತ ಹೇಳಿ ಅವರು ಜೈನ ಬಸದಿಯನ್ನು ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟು ಅನಂತ ಶಯನವನ್ನು ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು. ಭಗವಾನ್ ಬಾಹುಬಲಿ ಸ್ವಾಮಿ, ಅದರ ಎದುರುಗಡೆ ಚತುರ್ಮುಖ ಬಸದಿ, ಮಧ್ಯದಲ್ಲಿ ಶ್ರೀ ಜೈನ ಮಠ, ಅಲ್ಲಿ ಚಂದ್ರನಾಥ ಸ್ವಾಮಿ, ಕೂಷ್ಮಾಂಡಿ ದೇವಿ ಹಾಗೂ ಲಲಿತಗಿರಿ ಭಟ್ಟಾರಕ ಸ್ವಾಮಿಗಳು ಇರುವಂಥ ಸ್ಥಳ. ಕಾರ್ಕಳದಲ್ಲಿ 18 ಜಿನಮಂದಿರಗಳಿದೆ. ರಾಮಸಮುದ್ರ ಇದೆ, ಅನಂತ ಪದ್ಮನಾಭ ದೇವಸ್ಥಾನ ಇದೆ, ವೆಂಕಟರಮಣ ದೇವಸ್ಥಾನ ಇದೆ, ಮಾರಿಗುಡಿ ಇದೆ. 1432 ಇಸ್ವಿಯಲ್ಲಿ ವೀರಪಾಂಡ್ಯ ಭೈರವರಾಜರು ಬಾಹುಬಲಿಯನ್ನು ಸ್ಥಾಪನೆ ಮಾಡಿ ಉತ್ತಂಗ ತುದಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಅವರ ಕೀರ್ತಿ ಅಪಾರವಾಗಿದ್ದು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರ ಆಡಳಿತೆಯಲ್ಲಿ ಇಲ್ಲಿ ಅರಮನೆ ಅಂತ ಇದೆ, ಜೈನ ಅರಸರು ಇರುವಂಥ ಅರಮನೆ ಇದೆ. ಅಲ್ಲಿ ಆದಿನಾಥ ಸ್ವಾಮಿಯ ಜಿನಮಂದಿರ ಇದೆ. ಆಗಿನ ಕಾಲದಲ್ಲಿ 42 ಆನೆಗಳನ್ನು ಅವರು ಸಾಕುತ್ತಿದ್ದರಂತೆ. ಅದಕ್ಕೆ ನೀರು ಕುಡಿಲಿಕ್ಕೆ ಎಲ್ಲ, ನೀವು ಜೈನ್ಸ, ನೀರು ಕುಡಿಲಿಕ್ಕೆ ಕೆರೆ ಬೇಕಾಗಿತ್ತು ಸ್ನಾನಕ್ಕೆಲ್ಲ. ಅದಕ್ಕೆ ಈ ಕೆರೆಯನ್ನು ತೋಡಿಸಿ 42 ಆನೆಗಳಿಗೆ ಸ್ನಾನಕ್ಕೆ, ಅವರಿಗೆ ಕುಡಿಲಿಕ್ಕೆ ಎಲ್ಲ ಮಾಡಿಸಿಕೊಟ್ಟಿದ್ದಾರೆ. ಅದೇ ರೀತಿ ಈ ಕೆರೆಯ ಮಧ್ಯದಲ್ಲಿ ಜಿನಮಂದಿರ, ಚತುರ್ಮುಖ ಬಸದಿ, ಆನೆಯ ಕೆರೆ ಚತುರ್ಮುಖ ಬಸದಿ ಬೇಕು ಅಂತ ಹೇಳಿ ಈ ಜಿನಮಂದಿರವನ್ನು ಅವರು ಸ್ಥಾಪನೆ ಮಾಡಿದ್ದಾರೆ. ಆದಿನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ ಹಾಗೂ ಮಹಾವೀರ ಸ್ವಾಮಿ, ಮೇಲ್ಗಡೆ ಪಾರ್ಶ್ವನಾಥ ಸ್ವಾಮಿ ಪದ್ಮಾವತಿ ದೇವಿಯ ಪಂಚಕಲ್ಯಾಣ ಮಾಡಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಇದು ಅಜೀರ್ಣವಾಗಿತ್ತು, ಜೀರ್ಣೋದ್ಧಾರ ಆಗಿರಲಿಲ್ಲ. ಸಮಾಜದವರೆಲ್ಲ, ಸ್ವಾಮೀಜಿಯವರು, ವೀರೇಂದ್ರ ಹೆಗಡೆಯವರು ಮತ್ತು ಕಾರ್ಕಳದ ಸಮಸ್ತ ಶ್ರಾವಕಿಯರೆಲ್ಲ ಸೇರಿ ಈ ಜಿನಮಂದಿರವನ್ನು ಒಂದು 5 ಕೋಟಿ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಹೋದ ವರ್ಷ 24ನೇ ಇಸ್ವಿಯಲ್ಲಿ 5 ದಿವಸದ ಪಂಚಕಲ್ಯಾಣ, ಬ್ರಹ್ಮಕಲಶ ಅಭಿಷೇಕ ಎಲ್ಲ ಮಾಡಿ ಮೊನ್ನೆ ಜನವರಿಗೆ 1 ವರ್ಷಗಳಾಯಿತು. 1 ವರ್ಷದ ವರ್ಷಾಂತಿಕ ಮಾಡಿದ್ದಾರೆ.